ನಮಸ್ಕಾರ ವೀಕ್ಷಕರೇ, ಉತ್ತರ ಕರ್ನಾಟಕ ಸ್ಟೈಲಿನಲ್ಲಿ ಜೋಳದ ರೊಟ್ಟಿ ಯಾವ ರೀತಿ ಮಾಡಬೇಕಂತೇಳಿ ಸಂಪೂರ್ಣವಾಗಿ ಈ ವಿಡಿಯೋ ಮುಖಾಂತರ ಹೇಳ್ತೀನಿ. ಸಂಪೂರ್ಣವಾಗಿ ಸ್ಕಿಪ್ ಮಾಡದೆ ನೋಡಿ. ಜೋಳದ ರೊಟ್ಟಿ ಮಾಡುವ ವಿಧಾನ: ಮೊದಲಿಗೆ ಬಿಸಿ ನೀರು ಈ ಥರ ಒಂದು ಪಾತ್ರೆಯಲ್ಲಿ ಕಾಯಿಸ್ಕೋಬೇಕು, ಇಲ್ಲಾಂದರೆ ಹಂಚಿರುತ್ತಲ್ಲ ಹಂಚಿನಲ್ಲಿ ಹಾಕಿಕೊಳ್ಳಬೇಕು. ಮತ್ತು ಅದೇ ರೀತಿಯಾಗಿ ಅದು ಕುದಿಯುವ ನೀರಿಗೆ ಒಂದು ಸ್ವಲ್ಪ ಹಿಟ್ಟು ಹಾಕಿಕೊಂಡ್ರೆ ನೀವು ನಾದುವಂಥ ಹಿಟ್ಟಿರುತ್ತಲ್ಲ ಅದಕ್ಕೆ ಸ್ವಲ್ಪ ಜಿಗಿ ಚೆನ್ನಾಗಿ ಬರುತ್ತೆ. ಆವಾಗ ರೊಟ್ಟಿ ಮಾಡುವುದು ಚೆನ್ನಾಗಿ ಮಾಡ್ಬೋದು. ಮತ್ತು ಅದೇ ರೀತಿಯಾಗಿ ಹಿಟ್ಟನ್ನು ಒಂಥರ ರೌಂಡಾಗಿ ಮಾಡಿಕೊಂಡು ಬಿಸಿ ನೀರೇನಿರುತ್ತಲ್ಲ ಆ ಬಿಸಿ ನೀರನ್ನು ನಾವು ರೌಂಡಾಗಿ ಮಾಡ್ಕೊಂಡಿರುವಂಥ ಹಿಟ್ಟಿಗೆ ಈ ರೀತಿ ಹಾಕಬೇಕು. ಹಾಕಿದ ನಂತರ ಒಂದು ಸ್ಪೂನ್ ಅಥವಾ ಏನಾದರೂ ಇರುತ್ತಲ್ಲ ಅದರಿಂದ ಈ ರೀತಿ ಚೆನ್ನಾಗಿ ಒಂದೇ ಕಡೆ ಆಗುವವರೆಗೂ ಈ ಥರ ಕಲಿಸ್ಕೋಬೇಕು ಹಿಟ್ಟು. ನೋಡಿ ಯಾವ ರೀತಿ ಹಿಟ್ಟನ್ನು ಕಲಿಸ್ತಾ ಇದ್ದೀವಿ ಆ ಥರ ಹಿಟ್ಟನ್ನು ಕಲಿಸ್ಕೊಳ್ಬೇಕು. ಬಿಸಿಯಾಗಿರುತ್ತೆ, ಯಾಕಂತಂದರೆ ಹಿಟ್ಟು ಮತ್ತು ಕುದಿ ನೀರು ಇರುತ್ತಲ್ಲ ಬಿಸಿಯಾಗಿರುತ್ತೆ, ಕೈ ಇದಾಗುತ್ತೆ ಅಂತ ಹೇಳಿಬಿಟ್ಟು ಒಂದು ಸ್ಪೂನ್ ತೊಗೊಂಡು ಅದರಿಂದ ನೀವು ಈ ರೀತಿ ಮಾಡಿಕೊಂಡ್ರೆ ಹಿಟ್ಟು ಒಂದೇ ರೀತಿ ಹದ ಬರೋವರೆಗೂ ಚೆನ್ನಾಗಿ ಹಾಗೆ ನಾದ್ತಾ ಇರಬೇಕು. ಇನ್ನೊಂದು ಸ್ವಲ್ಪ ನೀರು ಬೇಕಂದ್ರೆ ಕೂಡ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಬೋದು. ನೋಡಿ ಯಾವ ರೀತಿ ನೀರು ಮಿಕ್ಸ್ ಮಾಡ್ತಾ ಇದ್ದೀವಿ. ಹಿಟ್ಟು ನಿಮಗೆ ರೊಟ್ಟಿ ಎಷ್ಟು ಬೇಕು ಅದ್ರ ಅಷ್ಟು ಮಾತ್ರ ಹಿಟ್ಟು ತೊಗೊಂಡ್ಬಿಟ್ಟು ಈ ರೀತಿ ನೀರು ಹಾಕೊಂಡ್ಬಿಟ್ರೆ ಹಿಟ್ಟೇನದ ಜೋಳ ರೊಟ್ಟಿ ಏನು ಮಾಡ್ತೀವಲ್ಲ ಆ ರೊಟ್ಟಿ ಏನದ ಚೆನ್ನಾಗಿ ಬರುತ್ತೆ. ಮತ್ತು ಇಲ್ಲಾಂದರೆ ಜಿಗಿ ಬರೋದಿಲ್ಲ. ನಾವು ಈಗ ರೊಟ್ಟಿ ಮಾಡಿದ್ಮೇಲೆ ಎತ್ತು ಹಾಕ್ತಿರ್ತೀವಲ್ಲ ಹಂಚಿನ ಮೇಲೆ, ಅಥವಾ ತವಾಯ ಮೇಲೆ ಹಾಕ್ತೀವಲ್ಲ ಹಾಕುವಾಗ ಏನಾಗುತ್ತೆ ರೊಟ್ಟಿ ಅದು ಕಟ್ಟಾಗಿ ಕೆಳಗಡೆ ಬೀಳುತ್ತೆ. ಹಾಗಾಗಿ ಅದಕ್ಕೋಸ್ಕರ ಈ ಬಿಸಿನೀರು ಹಾಕ್ಕೊಳ್ಳೋದು. ಈ ಬಿಸಿನೀರು ಹಾಕ್ಕೊಳ್ಳೋದ್ರಿಂದ ಯಾವುದೇ ರೀತಿ ರೊಟ್ಟಿಯನ್ನು ಕಟ್ಟಾಗೋದಿಲ್ಲ, ಹಾಗೆ ಚೆನ್ನಾಗಿ ಬರುತ್ತೆ. ನೋಡಿ ಯಾವ ರೀತಿ ಈಗ ಸ್ವಲ್ಪ ಆರಿರುತ್ತೆ ಹಿಟ್ಟು. ಬಿಸಿ ಇರುವಾಗೆ ಕೈಯಿಂದ ಈ ಥರ ನಾಡ್ಕೊಂಡ್ರೆ ಚೆನ್ನಾಗಿ ಕೂಡ ಬರುತ್ತೆ. ಸ್ವಲ್ಪ ಬಿಸಿ ಇರುತ್ತೆ, ಅಷ್ಟೇನು ಬಿಸಿ ಇರಲ್ಲ. ನೋಡ್ಬೋದು ಇವಾಗ ಯಾವ ರೀತಿ ಮಾಡಿ ಸ್ವಲ್ಪ ಹಿಟ್ಟು ತಗೋಬೇಕು. ಯಾಕಂದರೆ ಹಿಟ್ಟು ಮತ್ತು ರೊಟ್ಟಿ ಮಾಡುವಾಗ ನಮಗೆ ಬಡಿಯೋಕ್ಕೆ ಬೇಕಾಗುತ್ತೆ. ಹಾಗಾಗಿ ಸ್ವಲ್ಪ ಹಿಟ್ಟು ಆಚೆ ತೆಗೆದಿಟ್ಕೊಂಡ್ರೆ ಮತ್ತೆ ಅದನ್ನೇ ಯೂಸ್ ಮಾಡಬೇಕಾಗತ್ತೆ. ನೋಡಿ ಇವಾಗ ಅದು ಹಿಟ್ಟು ಒಂದು ಹದ ಬರೋವರೆಗೂ ಚೆನ್ನಾಗಿ ನಾದ್ಕೊತೀವಿ. ಅಲ್ಲಿವರೆಗೂ ನೀವು ಒಲೆ ಮೇಲೆ ತವ ಇಟ್ಟಿರ್ತಿರಲ್ಲ ಆ ತವೆ ಕೂಡ ಸ್ವಲ್ಪ ಒಲೆ ಸಣ್ಣ ಮಾಡ್ಕೋಬೇಕು. ನೋಡಿ ಒಂದು ರೀತಿ ಹದ ಬರೋವರೆಗೂ ನಾದ್ತಾ ಇದ್ದೀವಿ. ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ಈ ಥರ ಮಾಡಿಕೊಂಡ್ರೆ ರೊಟ್ಟಿ ಚೆನ್ನಾಗಿ ಹದ ಬರುತ್ತೆ. ಮತ್ತು ಒಂದು ಸ್ವಲ್ಪ ಇನ್ನೊಂದು ಪಾತ್ರೆಯಲ್ಲಿ ಕೂಡ ನೀವು ತಣ್ಣೀರನ್ನು ತೊಗೋಬೋದು. ತಣ್ಣೀರು ತೊಗೊಂಡು ಕೂಡ ಮಾಡ್ಬೋದು. ಒಂದೇ ರೀತಿ ಗುಂಪಾಗಿ ಮಾಡಿಕೊಂಡು ಈ ಥರ ಹಿಟ್ಟಿನ ಹಾಕ್ಕೊಂಡ್ರೆ ಸ್ವಲ್ಪ ನೀರು, ಆಮೇಲೆ ನೀರು ಕೂಡ ಮಿಕ್ಸ್ ಮಾಡ್ಕೋಬೋದು. ನಾವು ಈಗ ತಣ್ಣೀರು ಸ್ವಲ್ಪ ಮಿಕ್ಸ್ ಮಾಡ್ಕೊತೀವಿ ನೋಡಿ. ಸುಮ್ಮನೆ ಸ್ವಲ್ಪ ಮೇಲ್ಗಡೆ ಹಾಕ್ಕೊಂಡ್ರೆ ಎಲ್ಲ ಹಿಟ್ಟನ್ನು ಒಂದೇ ರೀತಿಯಾಗಿ ಕಲ್ಕೊಳ್ಳುತ್ತೆ. ಆಮೇಲೆ ಬಿಸಿನೀರು ಹಾಕ್ಬೇಕಂತೇನಿರಲ್ಲ. ಹಿಟ್ಟು ಒಂದು ಜಿಗಿ ಬರೋವರೆಗೂ ಅಷ್ಟೇ ಹಾಕ್ಕೋಬೇಕು. ಆಮೇಲೆ ಸ್ವಲ್ಪ ತಣ್ಣೀರು ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿ ಹಿಟ್ಟು ಬರುತ್ತೆ. ನೋಡಿ ಇವಾಗ ಈ ರೀತಿ ಎಲ್ಲ ಕಡೆಯಿಂದ ಕೈಯಿಂದ ಚೆನ್ನಾಗಿ ನಾದಬೇಕು ಹಿಟ್ಟು. ನೋಡಿ ಯಾವ ರೀತಿ ಹದವಾಗಿ ಬರ್ತಾ ಇದೆ ಹಿಟ್ಟು. ಅದೇ ರೀತಿಯಾಗಿ ಹಿಟ್ಟು ಎಲ್ಲೂ ಕೂಡ ಒಂದು ಚೂರು ಆಚೆ ಬಿಡದ ಹಾಗೆ ಹೇಗೆ ಬರ್ತಾ ಇದೆ ನೈಸಾಗಿ ಹಿಟ್ಟು ಕೂಡ ಅದೇ ರೀತಿಯಾಗಿ ಬರ್ತಾ ಇದೆ ನೋಡಿ. ಒಂದು ರೀತಿ ಚೆನ್ನಾಗಿ ಬಂತಲ್ಲ. ಹಿಟ್ಟನ್ನು ಈ ರೀತಿಯಾಗಿ ಒಂದು ಹದ ಬರೋವರೆಗೂ ಚೆನ್ನಾಗಿ ಮಾಡಿಕೊಂಡ್ರೆ ಕೂಡ ಚೆನ್ನಾಗಿ ಹಿಟ್ಟು ಬರುತ್ತೆ. ಇದು ಇದರಲ್ಲಿ ಒಂದು 10 ಅಥವಾ 15 ರೊಟ್ಟಿ ಆಗುತ್ತೆ. 15 ರೊಟ್ಟಿ ಆದಮೇಲೆ ನಾವು ಉತ್ತರ ಕರ್ನಾಟಕ ಸ್ಟೈಲಲ್ಲಿ ಅಂತಂದರೆ ನಮಗೆ ರೊಟ್ಟಿ ಸ್ವಲ್ಪ ತೆಳ್ಳಗಿರ್ಬಾರ್ದು, ದಪ್ಪ ಇರಬೇಕು. ಹಾಗಾಗಿ ನಾವೇನದ ಸ್ವಲ್ಪ ದಪ್ಪ ಜಾಸ್ತಿ ಇದ್ದರೆ ನಮ್ಗೆ ಬೇಗ ಹಸಿವೆ ಆಗಲ್ಲ ಅಂತೇಳಿ ನಾವೇನದ ಹಿಟ್ಟನ್ನು ಜಾಸ್ತಿಯಾಗಿ ಹಿಡ್ಕೊಂಡು ಸ್ವಲ್ಪ ದಪ್ಪವಾಗಿ ಮಾಡ್ತೀವಿ. ನಿಮಗೆ ಬೇಕಂತಂದರೆ ತೆಳ್ಳಗೆ ಬೇಕಂತಂದರೆ ಸ್ವಲ್ಪ ಕಡಿಮೆ ಹಿಟ್ಟು ಹಿಡ್ಕೊಂಡು ಕೂಡ ನೀವು ಮಾಡ್ಬೋದು. ನೋಡಿ ಇವಾಗ ನಾವು ಜಾಸ್ತಿ ಹಿಟ್ಟು ತೊಗೊಂಡಿದ್ದೀವಿ. ಇದರಲ್ಲಿ ಈ ರೀತಿ ಸ್ವಲ್ಪ ಮತ್ತೆ ನೀರು ಬೇಕಾದರೆ ಹಾಕ್ಕೊಂಡು ಈ ರೀತಿ ಸ್ವಲ್ಪ ಮಾಡ್ಕೊಳ್ಬೋದು. ಒಂದು ರೀತಿ ಹದ ಬಂದಿಲ್ಲ ಅಂತಂದರೆ ಮಾಡುವಾಗ ಒಂದು ಸ್ವಲ್ಪ ಹಾಕ್ಕೊಂಡ್ಬಿಟ್ಟು ಈ ರೀತಿ ಮಾಡಿಕೊಂಡ್ರೆ ಬರುತ್ತೆ, ಏನು ಪರವಾಗಿಲ್ಲ. ಬರ್ತೀನಿ.
ಪೂರ ಕಂಪ್ಲೀಟಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡದೆ ನೋಡಿದ್ರೆ ನಿಮಗೂ ಕೂಡ ಮತ್ತು ಆಮೇಲೆ ಗೊತ್ತಾಗುತ್ತೆ ಯಾವ ರೀತಿ ಮಾಡ್ಬೇಕಂತೇಳಿ ಗೊತ್ತಾಗುತ್ತೆ. ಸೊ ಹಾಗಾಗಿ ನೋಡ್ಬೋದು. ಸೊ ಆಮೇಲೆ ಒಂದು ಯಾವುದಾದ್ರೂ ನೀವು ಕೆಳಗಡೆ ಏನು ಹತ್ತಿರಬಾರ್ದು, ಯಾಕಂತಂದರೆ ರೊಟ್ಟಿ ಹರಿಯುತ್ತೆ. ಸೊ ಹಾಗಾಗಿ ಅದು ಹಿಟ್ಟನ್ನು ಯಾವುದೇ ರೀತಿಯಿಂದ ಕೆಳಗಡೆ ನಾವು ಇನ್ನು ಬಂಡೆ ಇರುತ್ತಲ್ಲ, ಸೊ ಕಲ್ಲಿನ ಮೇಲೆ ಯಾವುದೇ ರೀತಿಯಿಂದ ಹಿಟ್ಟು ಮೆತ್ಕೊಂಡಿರಬಾರ್ದು. ಯಾಕಂತಂದರೆ ನಾವು ರೊಟ್ಟಿ ಮಾಡುವಾಗ ಏನಾಗುತ್ತೆ, ಅದು ಒಂದಕ್ಕೊಂದು ಹತ್ಕೊಂಡು ಕಟ್ಟಾಗುತ್ತೆ. ರೊಟ್ಟಿ ಎತ್ತಾಕುವಾಗ ಆದರೆ ಬಡಿಯುವಾಗ ಅಲ್ಲಿ ಏನಾದ ಕಟ್ಟಾಗುತ್ತೆ. ಸೊ ಹೀಗಾಗಿ ಅದನ್ನು ತೆಗಿಬೇಕು. ಕ್ಲೀನಾಗಿ ತಗೊಂಡ್ರೆ ಈ ರೀತಿ ಅದರಲ್ಲೇ ಸ್ವಲ್ಪ ತೆಗೆದಿಟ್ಕೊಂಡು ಮಾಡ್ಬೋದು. ಈಗ ಸ್ವಲ್ಪ ಹಿಟ್ಟು ಬೇಕಂತಂದರೆ ಹಿಟ್ಟು ಪಕ್ಕದಲ್ಲಿ ಹಾಕ್ಕೊಂಡು ಸ್ವಲ್ಪ ನಮಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಕೂಡ ಹಿಟ್ಟು ಮತ್ತೆ ಆ್ಯಡ್ ಮಾಡ್ಕೋಬೋದು ಅದಕ್ಕೆ. ಇವಾಗ ನೋಡಿ, ತವೆ ಮೇಲೆ ಹಂಚು ರೆಡಿಯಾಗಿದೆ. ಅದಕ್ಕೂ ಲೋ ಫ್ಲೇಮಿಂದ ಹಾಕ್ತಾಯಿದ್ದೀವಿ. ಸೊ ಅದಕ್ಕೊಂದು ಬಟ್ಟೆ ಕೂಡ ತೊಗೊಳ್ಬೇಕು. ಒಂದು ತಣ್ಣೀರಲ್ಲಿ ಒಂದು ಬಟ್ಟೆ ನೀರಿನಲ್ಲಿ ಹಾಕಿ ನೆನೆ ಇಡಬೇಕು. ಆಮೇಲೆ ರೊಟ್ಟಿ ನೋಡಿ ಇವಾಗ ಮಾಡ್ತಾಯಿದ್ದೀವಿ. ಒಂದು ರೌಂಡ್ ಶೇಪ್ ಬರೋವರೆಗೂ ರೊಟ್ಟಿ ಅನ್ನೋದು ಈ ಥರ ಕೈಯಿಂದ ಬಡಿಬೇಕು. ನೋಡಿ, ಒಂದು ಕೈ ಈ ಥರ ಬಡ್ಕೊಂಡ್ರೆ ಏನಾಗುತ್ತೆ, ರೊಟ್ಟಿ ಒಂದೇ ಶೇಪಲ್ಲಿ ಚೆನ್ನಾಗಿ ಬರುತ್ತೆ. ಬರ್ತಾ ಇದೆಯಲ್ಲ ಚೆನ್ನಾಗಿ ನೋಡಿ. ಹಾಗೆ ಕೈಯಿಂದ ತಿರುಗಿಸ್ತಾ ಇರ್ಬೇಕು. ಅದು ರೊಟ್ಟಿ ನೀವು ಬಡಿತೀರಲ್ಲ, ಸೊ ಕೈಯಿಂದ ಹಾಗೆ ಈ ಥರ ತಿರುಗಿಸ್ತಾ ಇದ್ದರೆ ರೊಟ್ಟಿ ಒಂದೇ ಲೆವೆಲ್ ರೌಂಡ್ ಶೇಪಲ್ಲಿ ಚೆನ್ನಾಗಿ ಬರುತ್ತೆ. ನೋಡಿ ಇವಾಗ ಬರ್ತಾಯಿದೆ ನೋಡಿ, ರೌಂಡ್ ಶೇಪ್ ಚೆನ್ನಾಗಿ ಬರ್ತಾ ಇದೆಯಲ್ಲ. ಸೊ ಈ ರೀತಿ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಹಿಟ್ಟು ಆವಾಗವಾಗ ಸ್ವಲ್ಪ ಕೆಳಗಡೆ ಹಾಕ್ತಾ ಇರಬೇಕು, ಇಲ್ಲಾಂದರೆ ರೊಟ್ಟಿ ತಿರುಗಲ್ಲ. ಸೊ ಆವಾಗವಾಗ ಸ್ವಲ್ಪ ಹಿಟ್ಟನ್ನು ಆ ರೊಟ್ಟಿ ಕೆಳಗಡೆ ಹಾಗೆ ಸ್ವಲ್ಪ ತೊಗೋತಾ ಇರಬೇಕು. ತೊಗೊಂಡ್ರೆ ರೊಟ್ಟಿ ಚೆನ್ನಾಗಿ ರೌಂಡ್ ಶೇಪಲ್ಲಿ ತಿರುಗುತ್ತೆ. ತಿರುಗಿದಾಗ ಏನದ ನಮ್ಮ ರೊಟ್ಟಿ ಏನದ ತಳ್ಳೆ ಕೂಡ ಆಗುತ್ತೆ. ಸೊ ಚೆನ್ನಾಗಿ ಬರುತ್ತೆ. ಯಾವುದೇ ರೀತಿಯಿಂದ ಸೈಡಲ್ಲಾಗಲಿ ಯಾವುದೇ ರೀತಿಯಲ್ಲಿ ಅದು ಬ್ರೇಕೇಜ್ ಆಗೋದಿಲ್ಲ. ಸೊ ನೀಟಾಗಿ ಚೆನ್ನಾಗಿ ಬರುತ್ತೆ. ನೋಡ್ಬೋದು ಯಾವ ರೀತಿ ಬರ್ತಾಯಿದೆ ಅಂತ ನೋಡ್ಬೋದು. ಚೆನ್ನಾಗಿ ಬರ್ತಾ ಇದೆಯಲ್ಲ. ಅದು ಸ್ವಲ್ಪ ರೊಟ್ಟಿ ಅಂದಮೇಲೆ ಸ್ವಲ್ಪ ದಂಡಿಯಿಂದ ಏನೋ ಕಟ್ಟಾಗ್ತಾ ಇರುತ್ತೆ. ಸೊ ಸಣ್ಣದೇನದ ನೀವು ಒಂದು ಹಿಟ್ಟಿನ ಚೂರು ತೊಗೊಂಡು ಅಲ್ಲಿ ಮೆತ್ಕೊಂಡು ಮತ್ತೆ ಬಡಿದ್ರೆ ಸೊ ಅದೇ ಲೆವೆಲ್ಗೆ ಅದು ಕುಂತ್ಕೊಳ್ಳುತ್ತೆ. ಇಲ್ಲ ಬಂದಿಲ್ಲ ಅಂದರೆ ಪರವಾಗಿಲ್ಲ, ಹಾಕೋಬೋದು. ಈ ಥರ ನೋಡಿ ಕೈಯಿಂದ ಏನದ ಈಗ ಹಾಕ್ಕೊಂಡು ಹಂಚಿನ ಮೇಲೆ ಹಾಕ್ಕೋಬೇಕು. ಹಾಕ್ಕೊಂಡ್ಮೇಲೆ ಏನದ ಒಂದು ಬಟ್ಟೆಯಲ್ಲೇ ನೀರು ತೊಗೊಂಡಿರ್ತಾರಲ್ಲ, ಆ ನೀರನ್ನು ಏನದ ಈ ರೊಟ್ಟಿ ಒಂದು ಸ್ವಲ್ಪ ಹಾಕಿಬಿಡ್ಬೇಕು. ನೀರು ಸ್ವಲ್ಪ ಈ ಥರ ಹಾಕಿಬಿಟ್ಟು ಒಂದು ಬಟ್ಟೆಯಿಂದ ಹೀಗೆ ಎಲ್ಲ ಕಡೆ ಏನದ ಒಂದು ರೌಂಡ್ ಶೇಪ್ ಬರೋವರೆಗೂ ಏನು ರೊಟ್ಟಿ ಇರುತ್ತಲ್ಲ ಅಷ್ಟೇ ರೊಟ್ಟಿವರೆಗೂ ನೀರಿಂದ ಹೀಗೆ ಕ್ಲೀನ್ ಮಾಡ್ತಾ ಇರ್ಬೇಕು. ಅದಕ್ಕೆ ಕ್ಲೀನ್ ಮಾಡಿದ್ರೆ ಚೆನ್ನಾಗಿ ರೊಟ್ಟಿ ಬೇಯುತ್ತೆ, ಬ್ಯಾಕ್ ಸೈಡಿಂದ ಮತ್ತು ಫ್ರಂಟಿಂದ. ಇವಾಗ ಇನ್ನೊಂದು ರೊಟ್ಟಿ ಕೂಡ ನೀವು ಮಾಡ್ಕೋಬೋದು. ನೋಡಿ ಯಾವ ರೀತಿಯಾಗಿ ಮತ್ತೆ ಎರಡನೇ ರೊಟ್ಟಿ ಕೂಡ ರೆಡಿ ಆಗ್ತಾಯಿದೆ. ಎರಡನೇದು ನಮ್ಮ ಉತ್ತರ ಕರ್ನಾಟಕ ಸ್ಟೈಲಲ್ಲಿ ನೀವು ಮನೆಯಲ್ಲಿ ಕೂಡ ರೊಟ್ಟಿ ಈ ಥರ ಮಾಡಿಕೊಂಡು ಮಾಡ್ಬೋದು. ರೌಂಡ್ ಶೇಪ್ ಮಾಡ್ಕೋಬೇಕು. ಸ್ವಲ್ಪ ಹಿಟ್ಟು ತೊಗೊಂಡು ಮೊದಲು ಸೊ ರೌಂಡ್ ಶೇಪ್ ಆದಮೇಲೆ ಈ ಥರ ಬಡಿದರೆ ಚೆನ್ನಾಗಿ ಬರುತ್ತೆ ರೊಟ್ಟಿ. ನೋಡಿ ಆಮೇಲೆ ಸ್ವಲ್ಪ ಸುಟ್ಟ ತಕ್ಷಣ ಈ ಕಡೆ ಕೂಡ ಚೆನ್ನಾಗಿ ರೊಟ್ಟಿ ಚೆನ್ನಾಗಿ ಸುಡಬೇಕು. ಸುಟ್ಟಾಗ ಏನದ ನೀಟಾಗಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ನೀಟಾಗಿ ಬರ್ತಾ ಇದೆಯಲ್ಲ ಈಗ. ಸೊ ಅದೇ ರೀತಿಯಾಗಿ ಚೆನ್ನಾಗಿ ಬರುತ್ತೆ. ನೀವು ಕೆಳಗಡೆ ಹಿಟ್ಟು ಸ್ವಲ್ಪ ಆವಾಗವಾಗ ಈ ಥರ ತೊಗೊಂಡಿಲ್ಲ ಅಂತಂದರೆ ರೊಟ್ಟಿ ಕೂಡ ತಿರುಗಲ್ಲ. ಸೊ ಸ್ವಲ್ಪ ಹಿಟ್ಟು ಕೂಡ ಹಾಗೆ ಕೆಳಗಡೆ ತೊಗೋತಾ ಇರಬೇಕು. ಆಮೇಲೆ ಅದು ರೊಟ್ಟಿ ಇರುತ್ತಲ್ಲ ಮತ್ತೆ ಇನ್ನೊಂದು ಸತಿ ಫ್ರಂಟ್ ಈ ಕಡೆಯಿಂದ ಮತ್ತೆ ಚೆನ್ನಾಗಿ ಹಾಕಿಬಿಡ್ಬೇಕು. ಅಲ್ಲಿವರೆಗೂ ರೊಟ್ಟಿ ನಾವು ಏನದ ಈ ಕೈಯಿಂದ ಒತ್ತರು ಕೂಡ ಆಗುತ್ತೆ. ನೀವು ಏನಾದರೂ ಒಂದು ಸ್ಪೂನ್ ಕೂಡ ಇಂದ್ರೆ ಮಾಡಿದ್ರು ಕೂಡ ಮಾಡ್ಬೋದು. ನಾವು ಯಾಕೆ ಡೈಲಿ ಮಾಡ್ತಿರ್ತೀವಲ್ಲ, ನಮಗೆ ಹ್ಯಾಬಿಟ್ ಇರ್ತದೆ ಮನೆಯಲ್ಲಿ. ಸೊ ಮನೆಯಲ್ಲಿ ಅವ್ರು ಏನು ಮಾಡ್ತಾರೆ, ಕೈಯಿಂದನೇ ಈ ಥರ ಮಾಡ್ತಾರೆ. ಅವರಿಗೆ ಡೈಲಿ ರೂಟೀನ್ ಇರುತ್ತೆ, ಮಾಡ್ತಾರೆ. ಸೊ ನೀವು ಫಸ್ಟ್ ಟೈಮ್ ಮಾಡ್ತಿದ್ರೆ ಸೊ ನೀವು ಏನಾದರೂ ಒಂದು ಸ್ಪೂನಿಂದ ಕೂಡ ಈ ರೀತಿ ತೊಗೋಬೋದು. ಇವಾಗ ಎರಡನೇ ರೊಟ್ಟಿ ಕೂಡ ರೆಡಿಯಾಗಿದೆ ನೋಡಿ. ಸೊ ಈ ಥರ ಆಗುತ್ತೆ. ಈಗ ಇನ್ನೊಂದು ರೊಟ್ಟಿ ಕೂಡ ಇನ್ನೂ ಸ್ವಲ್ಪ ದೊಡ್ಡದಾಗಲಿ. ಸ್ವಲ್ಪ ಹಿಟ್ಟು ಏನದ
ಅದು ಬಡಿಯುವಾಗ ಕೆಳಗಡೆ ಇರಬೇಕು, ಅದು ಹಿಟ್ಟು ಕೆಳಗಡೆ ಸ್ವಲ್ಪ ಹಿಟ್ಟಿದ್ರೆ ಚೆನ್ನಾಗಿ ಏನದ ರೊಟ್ಟಿ ಎಲ್ಲ ಕಡೆ ರೌಂಡ್ ಶೇಪಾಗಿ ತಿರುಗುತ್ತೆ. ಇಲ್ಲ ಅಂತಂದರೆ ಕೆಳಗಡೆ ಹಿಟ್ಟಿಲ್ಲ ಅಂತಂದರೆ ಅದು ಕೆಳಗಡೆ ಬಂಡೆ ಇರುತ್ತಲ್ಲ, ಸೊ ಅದಕ್ಕೇನದ ರೊಟ್ಟಿ ಮಾಡೋಂಥ ಕಲ್ಲಿಗೆ ಕೆಳಗಡೆನೇ ಹತ್ಕೊಳ್ಳುತ್ತೆ ಹಿಟ್ಟಿಲ್ಲ ಅಂತಂದರೆ. ಸೊ ಅದಕ್ಕೋಸ್ಕರ ನಾವೇನದ ಹಿಟ್ಟನ್ನು ಹಾಕ್ಕೋತಿರ್ಬೇಕು. ಸೊ ಇದು ಅನ್ನೋದು ಮತ್ತು ಕೂಡ ಈ ರೀತಿ ಹಾಕ್ಕೊಂಡು ನೀರಿಂದ ಈ ಥರ ಎಲ್ಲ ಕಡೆಯಿಂದ ಒಂದೊಂದು ರೌಂಡಾಗಿ ಹೀಗೆ ಹಚ್ಕೊತ ಬಂದರೆ ಸೊ ನೀಟಾಗಿ ನಮ್ಮ ಉತ್ತರ ಕರ್ನಾಟಕ ಸ್ಟೈಲಲ್ಲಿ ಜೋಳದ ರೊಟ್ಟಿ ಕೂಡ ಸವಿಯೋಕ್ಕೆ ಸಿದ್ಧವಾಗಿರುತ್ತೆ. ನೋಡಿ ಕೂಡ ಇಷ್ಟೇ ಹಿಟ್ಟಲ್ಲಿ ಒಂದು 15ರಿಂದ 20 ರೊಟ್ಟಿ ಆಗುತ್ತೆ. ಸೊ ಇಷ್ಟು ಕೂಡ ನಮಗೆ ಎಷ್ಟು ಬೇಕೋ ಅಷ್ಟು ಸೈಜಲ್ಲಿ ಕೂಡ ನಾವು ಮಾಡ್ಕೊಬೋದು. ನೋಡಿ ಯಾವ ರೀತಿಯಾಗಿ ಮಾಡ್ತಾಯಿದ್ದೀವಿ ಅಂತೇಳಿ. ಫಸ್ಟ್ ಹಿಟ್ಟೇನದ ಈ ಥರ ಒಂದು ರೌಂಡ್ ಶೇಪಲ್ಲಿ ನಮ್ಮ ಒಂದು ಕೈಗೆ ಹಿಡಿಯುವಷ್ಟು ಒಂದು ಶೇಪ್ ಬರೋವರೆಗೂ ಮಾಡ್ಕೋಬೇಕು. ಆಮೇಲೆ ಈ ಕಡೆ ಕೂಡ ಸುಡಬೇಕದು ರೊಟ್ಟಿ ಏನಿರುತ್ತಲ್ಲ, ಸೊ ಎರಡು ಕಡೆ ಸುಡೋದ್ರಿಂದ ಚೆನ್ನಾಗಿ ಇರುತ್ತೆ. ಈ ಕಡೆಯಿಂದ ಕೂಡ ಬೇಯಿಸ್ಬೋದು. ಅದು ರೌಂಡ್ ಶೇಪ್ ಮಾಡ್ಕೋಬೇಕು. ನೋಡಿ ಯಾವ ಥರ ರೌಂಡಾಗಿ ಮಾಡ್ತಾಯಿದ್ದೀವಲ್ಲ ಆ ಥರ ರೌಂಡ್ ಮಾಡಿಕೊಂಡು ಕೆಳಗಡೆ ಒಂದು ಸ್ವಲ್ಪ ಹಿಟ್ಟು ಹಾಕ್ಕೊಂಡ್ರೆ ರೊಟ್ಟಿ ಕೂಡ ಚೆನ್ನಾಗಿ ಬರುತ್ತೆ. ಈ ಥರ ಬಡಿಯೋದ್ರಿಂದ ಚೆನ್ನಾಗಿ ನೀಟಾಗಿ ಬರುತ್ತೆ. ಸೊ ನೀವು ರೊಟ್ಟಿ ಸಿಗುತ್ತಲ್ಲ, ರೊಟ್ಟಿ ಮಾಡ್ತಾರೆ ಬೇರೆ ಕಡೆ, ನೀವೆಲ್ಲ ಕಾಸು ಕೊಟ್ಟು ಏನು ತೊಗೊಳ್ತೀರ, ರೊಟ್ಟಿ ದುಡ್ಡು ಕೊಟ್ಟು ಏನು ಪರ್ಚೇಸ್ ಮಾಡ್ತಿರಲ್ಲ. ಸೊ ಅವ್ರೇನು ಮಾಡ್ತಾರೆ, ಜಾಸ್ತಿ ರೊಟ್ಟಿಯಲ್ಲಿ ಅಕ್ಕಿ ಮಿಕ್ಸ್ ಮಾಡ್ತಾರೆ. ಹಾಗೆ ಅಕ್ಕಿ ಮಿಕ್ಸ್ ಮಾಡೋದ್ರಿಂದ ರೊಟ್ಟಿ ಅಷ್ಟು ಚೆನ್ನಾಗಿ ಬರೋಲ್ಲ. ಬರೀ ಏನದ ಅಕ್ಕಿ ರೊಟ್ಟಿ ತಿಂದಂಗೆ ಆಗುತ್ತೆ, ಜೋಳದ ರೊಟ್ಟಿ ತಿಂದಂಗೆ ಆಗಲ್ಲ. ಅವರು ಜಾಸ್ತಿ ಏನದ ಅಕ್ಕಿ ಮಿಕ್ಸ್ ಮಾಡ್ತಾರೆ. ಜೋಳ ಸ್ವಲ್ಪ ಇರುತ್ತೆ, ಅಕ್ಕಿ ಕೂಡ ಜಾಸ್ತಿ ಇರುತ್ತೆ. ಸಮ ಪ್ರಮಾಣ ಅಕ್ಕಿ ಮಿಕ್ಸ್ ಮಾಡಿಕೊಂಡು ಅವ್ರು ಮಾಡ್ತಾರೆ. ಹಾಗಾಗಿ ನಾವು ಮನೆಯಲ್ಲೇ ಮಾಡಿದ್ರೆ ಕೂಡ ಚೆನ್ನಾಗಿರುತ್ತೆ. ಅವ್ರ ಹತ್ರ ತೊಗೊಳೋದಕ್ಕಿಂತ ನಾವು ಮನೆಯಲ್ಲೇ ರೊಟ್ಟಿ ಮಾಡೋದ್ರಿಂದ ನಮಗೆ ಚೆನ್ನಾಗಿರುತ್ತೆ, ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಇಲ್ಲಿ ಯಾವುದೇ ರೀತಿಯಿಂದ ಕೂಡ ನಿಮಗೆ ಇದು ಮೋಸ ಆಗಲ್ಲ. ರೊಟ್ಟಿ ಕೂಡ ಚೆನ್ನಾಗಿ ನೀಟಾಗಿರುತ್ತೆ. ಒಳ್ಳೆಯ ಆರೋಗ್ಯಕರವಾದ ರೊಟ್ಟಿ ಕೂಡ ನೀವು ಮನೆಯಲ್ಲೇ ಮಾಡಿಕೊಂಡು ತಿನ್ಬೋದು. ನೋಡಿ ಇವಾಗ 2 ಆಗಿದೆಯಲ್ಲ, ಸೊ 3ನೇ ರೊಟ್ಟಿ ನೋಡಿದ್ವಿ. ಮೂರನೇ ರೊಟ್ಟಿ ಕೂಡ ಮಾಡ್ತಾಯಿದ್ದೀನಿ ನೀಟಾಗಿ. ನೋಡಿ ಈ ಕಡೆ ಹೀಗೆ ತೊಗೊಂಡು ಸ್ವಲ್ಪ ಈಗ ಮೇಲ್ಗಡೆ ಹಾಕ್ಕೊಂಡು ಈ ಥರ ಹಾಕ್ಕೊಂಡ್ರೆ ರೊಟ್ಟಿ ಕೂಡ ಹರಿಯಲ್ಲ. ಒಂದು ವೇಳೆ ನೀವು ಬಿಸಿನೀರು ಹಾಕ್ಕೊಂಡಿಲ್ಲ, ತಣ್ಣೀರು ಹಾಕ್ಕೊಂಡ್ರೆ ಏನಾಗುತ್ತೆ, ಸೊ ನಾವು ಕೈಯಿಂದ ಈಗ ತವೆ ಮೇಲೆ ಹಾಕ್ತೀವಲ್ಲ, ಹಾಕೋ ಟೈಮಲ್ಲಿ ರೊಟ್ಟಿ ಕೆಳಗೆ ಅದು ಕಟ್ಟಾಗಿ ಕೆಳಗಡೆ ಬೀಳುತ್ತೆ. ಅದಕ್ಕೋಸ್ಕರ ನಾವು ಏನದ ಬಿಸಿನೀರು ಹಾಕ್ಕೋಬೇಕು. ಬಿಸಿನೀರು ಹಾಕ್ಕೊಂಡ್ರೆ ಏನದ ರೊಟ್ಟಿ ಜಿಗಿ ಹಿಡಿಯುತ್ತೆ. ಜಿಗಿ ಹಿಡಿದಾಗ ಏನದ ಯಾವುದೇ ರೀತಿಯಿಂದ ಕಟ್ಟಾಗಲ್ಲ. ಸೊ ನೀಟಾಗಿ ಈ ಥರ ನಾವು ಏನದ ಉತ್ತರ ಕರ್ನಾಟಕ ಸ್ಟೈಲಲ್ಲಿ ರೊಟ್ಟಿ ಕೂಡ ಮಾಡ್ಬೋದು. ನೋಡಿ ಯಾವ ರೀತಿಯಾಗಿ ರೆಡಿ ಆಗ್ತಾಯಿದೆ ಅಂತೇಳಿ. ಚೆನ್ನಾಗಿದೆಯಲ್ಲ. 2 3 ಇದು 3ನೇ ರೊಟ್ಟಿ ಇದು. ಸೊ ಒಂದು ಕಡೆ ನೀರು ಹಚ್ಕೊಂಡು ಈ ಕಡೆ ಕೂಡ ಸುಡ್ಬೋದು ಅದು. ಮತ್ತು ಅದು ಹಿಟ್ಟಕ್ಕಿನ್ನ ಸ್ವಲ್ಪ ನೀರು ಬೇಕಾದರೆ ಸ್ವಲ್ಪ ಕೈಯಿಂದ ತೊಗೊಳ್ಬೇಕು. ಈಗ ನೀರು ಹಾಕಂತಂದರೆ ಹಿಂಗೆ ಮಂತ್ರೆಲ್ಲ ಹಾಕ್ಕೊಂಡು ನಾದ್ಕೋಬಾರ್ದು. ಸೊ ಸ್ವಲ್ಪ ನಾವು ಕೈಯಿಂದ ನೀರು ಹಚ್ಕೊಂಡು ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ. ಸೊ ಹಿಟ್ಟನ್ನು ಈ ಕಡೆ ಹಚ್ಕೊಂಡು ಮತ್ತು ಇನ್ನೊಂದು ಕೂಡ ರೊಟ್ಟಿ ಮಾಡ್ಬೋದು. ನೋಡಿ ಇವಾಗ 4ನೇ ರೊಟ್ಟಿ ರೆಡಿ ಆಗ್ತಾಯಿದೆ. 3 ಆಯ್ತು, ಇವಾಗ 4ನೇ ಕೂಡ ರೊಟ್ಟಿ ರೆಡಿ ಆಗ್ತಾಯಿದೆ. ಸೊ ಇದು ಕೂಡ ನೀಟಾಗಿ ಸುಟ್ಟಿದೆ ನೋಡಿ ಹಂಚಿನ ಮೇಲಿಂದ. ಸೊ ನಾವು ಉತ್ತರ ಕರ್ನಾಟಕದಲ್ಲಿ ಇದಕ್ಕೆ ಹಂಚು ಅಂತೀವಿ. ಸೊ ನೀವು ನಿಮ್ಮ ಕಡೆ ತವೆ ಅಂತಾರೆ, ಈ ತವೆ ಮೇಲೆ ಕೂಡ ಈ ರೀತಿಯಾಗಿ ಸುಡ್ಬೋದು. ಸೊ ಅದು ಹಿಟ್ಟೇನು ಅಂಟ್ಕೊಂಡಿರ್ತದೆ, ಅದು ಅಂಟಿರೋದನ್ನು ಸೊ ನೀಟಾಗಿ ಅವಾಗವಾಗ 1 2 ಅಥವಾ 3 ರೊಟ್ಟಿ ಆದ್ಮೇಲೆ ನೀಟಾಗಿ ಹಾಗೆ ತೆಗಿತಾ ಇರಬೇಕು. ಅದು ಅಷ್ಟೇ ಬಿಟ್ಟರೆ ಏನಾಗುತ್ತೆ, ರೊಟ್ಟಿ ಏನದ ಕಟ್ಟಾಗುತ್ತೆ, ರೊಟ್ಟಿ ತಿರುಗಲ್ಲ. ಸೊ ನೀಟಾಗಿ ಅದೇನದ ಹಾಗೆ ಅದು ಹತ್ತಿರೋದು ಬಂಡೆಗೆ ಹತ್ತಿರೋದನ್ನು ಹಿಟ್ಟನ್ನು ಸೊ ಒಂದು ಸ್ಪೂನಿಂದ ನೀಟಾಗಿ ಹಾಗೆ ಕ್ಲೀನ್ ಮಾಡ್ತಾ ಇರಬೇಕು. ಸೊ ಕ್ಲೀನ್ ಮಾಡೋದ್ರಿಂದ ಯಾವುದೇ ರೀತಿಯಿಂದ ರೊಟ್ಟಿ ಕೂಡ ಹರಿಯೋದಿಲ್ಲ, ಚೆನ್ನಾಗಿ ನೀಟಾಗಿ ಬರುತ್ತೆ. ನೋಡಿ ಇವಾಗ ಯಾವ ಥರದಿಂದ ಬಂಡೆ ಮೇಲಿಂದ ತೆಗಿತಾ ಇದ್ದೀವಿ. ಸೊ ಅದೇ ರೀತಿಯಾಗಿ ಮಾಡ್ಬೋದು. ಈಗ ಇದು ಕೂಡ ರೊಟ್ಟಿ ರೆಡಿ ಆಯಿತು.